ಸಿದ್ದರಾಮಯ್ಯ ಅವರು ವಾಪರ್ ಸರ್ಕಾರದ ಮುಖ್ಯಸ್ಥರು. ಸಿದ್ದರಾಮಯ್ಯ ಅವರು ವಾಪರ್ ಸರ್ಕಾರದ ಮುಖ್ಯಸ್ಥರು. ಅವ್ರ ಕೈಯಾಗ ಏನಿಲ್ಲ, ಕಿಸ್ತಾಗೂ ಇಲ್ಲ, ಕೈಯಾಗೂ ಇಲ್ಲ. ಸರ್ಕಾರದಾಗ ಸ್ವಂತದ ಕಿಸ್ತಾಗ ಐತಿ, ಸ್ವಂತದ ಕಿಸ್ತಲ್ಲಿ ಭರ್ಪೂರ ಐತಿ. ಅದು ದಿಲ್ಲಿಗೆ ATM ಆಗುವಷ್ಟು ಐತಿ. ಆದರೆ ಸರ್ಕಾರದ ಕಿಸೆಯಲ್ಲಿ, ಸರ್ಕಾರದ ಖಜಾನೆಯಲ್ಲಿ ಇವತ್ತೇನೂ ಇಲ್ಲ. ಸುಳ್ಳ ಒಬ್ಬ ಶ್ರೀಮಂತ ಅದನ್ನು ಮಾಡಿ ಇದನ್ನು ಮಾಡಿ ಅವ್ರ ಅಪ್ಪ ಅಜ್ಜ ಅಮ್ಮ ಗಳಿಸಿದ ಆಸ್ತಿನ ಹಾಳು ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಖಾಲಿಯಾಗಿರ್ತೈತಿ. ಆದರೆ ಶ್ರೀಮಂತನ ಖಾಲಿ ಆಗಿದ್ದನ್ನು ತೋರ್ಸಕ್ಕೆ ಪಾಪ ಒಂದು ಭಾಳ ಕಷ್ಟ. ಮಕ್ಕಳು ಹಿಂಗೆ ಆಡಾಡ್ತಿರ್ತಾನೆ, ಗೆರಗರಿ ಅಂಗೀನ ಹಾಕೊಂಡಿರ್ತಾನೆ. ಕಾರಿಗೆ ಪೆಟ್ರೋಲ್ ಇಲ್ಲ ಆದರೂ ಕೂಡ ಹಂಗೆ ಕಳ್ಕೊಂತ ಕಾರಾಗ ಬರ್ಬೇಕು ಮಗ ನಡ್ಕೊಂತ ಬರ್ತಾನೆ. ಎಲ್ಲಿ ನನ್ನ ಬಂಡವಾಳ ಖಾಲಿ ಆತಂದ್ರೆ ಜನ ನನ್ನನ್ನು ಸಂಪೂರ್ಣ ತಿರಸ್ಕಾರ ಮಾಡ್ತಾರೆ ಅಂತ ಹೇಳಿ ಸಾವುಕಾರ ತೋರಿಸೋದೇ ಇಲ್ಲ. ಅದಕ್ಕೆ ಸಾವುಕಾರರಿಂದ ದಿಮಾಕ್ ಒಂದು ಸತ್ಯ ಗೊತ್ತಾಗುತ್ತದೆ. ಸಾಲಗಾರೆಲ್ಲ ಬರ್ತಾರೆ. ಸಾಲಗಾರ ಬಂದು ಅಯ್ಯೋ ಮರೆಯ ನೀ ಶೂ ಸೈಕಿಂದ ಗೊತ್ತಿರಲಿಲ್ಲ, ನನ್ನ ರೊಕ್ಕ ಹೋಗ್ತು ಸುತ್ತು ಸಾಲಗಾರರ ಜಾಸ್ತಿ ಹೇಳೋದು. ಮನೆ ಮಂದಿಕ್ಕಿಂತ ಸಾಲಗಾರ ಭಾಳ ಆಡ್ತಾರ. ಶಿವಾಜಿ ಹೌದಲ್ಲ, ನಾನು ಹೇಳೋದು ಕರೆಕ್ಟ್ ಐತಲ್ಲಮ್ಮ. ಅವ್ ಮನೆ ಮಂದಿ ಈ ಸಾಲಗಾರ ಹೇಳೋದು ನೋಡಿ ಗಾಬರಿಯಾಗಿ ಸುಮ್ಮನೆ ಕೂತಿರ್ತಾರ. ಅವ್ನು ಎಟ್ರ ಮಾಡ್ಯಾನ ಪೈವ, ಸುಮ್ಮನೆ ಹೋಗ್ಬಿಡ, ನಾವು ಸುಮ್ಮನೆ ಕೂತಾರ. ಹಂಗೆ ಈ ಸರ್ಕಾರದ ಪರಿಸ್ಥಿತಿ ಐತಿ. 2028ಕ್ಕೆ ಈ ಸರ್ಕಾರ ಹೋದ್ಮೇಲೆ ಇದ್ರ ಸಂಪೂರ್ಣ ಬಂಡವಾಳ ಗೊತ್ತಾಗುತ್ತೆ. ಈಗ ಖಾಲಿ ಪ್ರಾಪರ್ ಸರ್ಕಾರದ ಮುಖ್ಯಸ್ಥ ಸಾವುಕಾರಿವ. ನೀವೇನಾದ್ರು ಕೇಳಿದ್ರೆ ಏನು ಕೊಡಕ್ಕಿಲ್ಲ. ಬಾಗಲಕೋಟೆ ಜನರಿಗೆ ಏನು ಕೇಳೋದು ಏನು ಇಲ್ಲ. ಉದಾಹರಣೆಗೆ ಅವ್ರು ಮೆಡಿಕಲ್ ಕಾಲೇಜ್ ಡಿಕ್ಲೇರ್ ಮಾಡ್ಯಾರ. ಅಪ್ರಾಣಿಗೂ ಅವ್ರ ಕಾಲದಲ್ಲಿ ಮುಗಿದಿಲ್ಲ. ಯಾಕಂದ್ರೆ ಅದೇನು 400 ಕೋಟಿ ರೂಪಾಯಿ ಕೊಡಬೇಕು, ಅದು ಯೂನಿವರ್ಸಿಟಿಯಿಂದ ಕೊಡ್ಬೇಕಂತ, ಸರ್ಕಾರದಿಂದ ಅಲ್ಲ. ಯೂನಿವರ್ಸಿಟಿಗೆ ನಮ್ಮ ಹುಡುಗರು ಫೀಸ್ ಕಟ್ಟಿರ್ತಾರಲ್ಲ, ಅದೆಲ್ಲ ಅಲ್ಲಿ ಜಮಾ ಆಗಿರ್ತೈತಿ. ಹುಡುಗರು ಫೀಸ್ ಕಟ್ಟಿದ ಹಣದಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತ. ಅದು ಯಾವಾಗ ಆಗತ್ತೆ? ಬಾಗಲಕೋಟೆ ಜನರಿಗೆ ಕಣ್ಣಲ್ಲಿ ಮಣ್ಣು ಹಾಕುವಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಇನ್ನು ವ್ಯಾಪಾರಸ್ಥರಿಗೆ ಇನ್ನೊಂದು ಬಂಡಲ್ ಹೊಡೆದಾರ. ನಾನು ಬಾಗಲಕೋಟೆ ವ್ಯಾಪಾರಸ್ಥರು ಬುದ್ಧಿವಂತರ ಅಂತ ತಿಳ್ಕೊಂಡೇನಿ. ನೋಡೋಣ, ಏಪ್ರಿಲ್ 9ಕ್ಕೆ ಗೊತ್ತಾಗುತ್ತೆ. ಮೇ 4ಕ್ಕಂತೂ ಸಂಪೂರ್ಣ ಗೊತ್ತಾಗುತ್ತೆ. ಅವ್ರಿಗೇನು ಹೇಳ್ಯಾರ? ನಿಮ್ಗೆ 200 ಎಕರೆ ಫ್ರೀ ಕೊಡ್ತೀವಿ. ಅಲ್ಲಿ ಅವ್ರ ಹತ್ರ ಐತೆ 200 ಎಕರೆ